ಇದರ ಒಂದು ಕ್ಯೂಬರ್ನೆಟಿಸ್ ಕ್ಲಸ್ಟರ್ ಇದೆ ಅಂತ ತಿಳ್ಕೊಳ್ಳಿ, KTS. ಓಕೆ, ಇದರೊಳಗಡೆ ಬಂದು ನೀವು ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ತೀರಾ. ಯಾವ ರೀತಿ ಅಂತ ಅಂದರೆ ರಿಸೋರ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಲಿಮಿಟ್ ಆಗಿರ್ಬೋದು. ಇನ್ ಕೇಸ್ ಏನಾದರೂ ಅವನು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅವನ ಹತ್ರ ಒಂದು ಡಿಪ್ಲಾಯ್ಮೆಂಟ್ ML ಫೈಲ್ ಇದೆ ಅಂತ ತಿಳ್ಕೊಳ್ಳಿ, ಡಿಪ್ಲಾಯ್ಮೆಂಟ್.ml ಫೈಲ್ ಇದೆ ಅಂತ ತಿಳ್ಕೊಳ್ಳಿ. ಇದರೊಳಗಡೆ ಒಂದು ರಿಸೋರ್ಸ್ ಲಿಮಿಟ್ ಯಾವುದೇ ರೀತಿ ಅವನು ಡಿಫೈನ್ ಮಾಡಿರೋದಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ಬೋದು ಅಂತಂದರೆ, ಈ ಪಾಲಿಸಿನ ನಾವು ಒಂದು ಪಾಲಿಸಿನ ಕ್ರಿಯೇಟ್ ಮಾಡ್ಬೋದು. ಅದೇನು ಮಾಡುತ್ತೆ ಅಂತಂದರೆ, ಅವನು ಈ ಡಿಪ್ಲಾಯ್ಮೆಂಟ್ ML ಫೈಲ್ನ ಅಪ್ಲೈ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಆ ಪಾಲಿಸಿ ಏನಿದೆ ಇದನ್ನು ಚೆಕ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಅವನೇನಾದರೂ ರಿಸೋರ್ಸ್ ಏನಿದೆ, ರಿಸೋರ್ಸ್ ಕೋಟಾ ಅದು ಯಾವುದೇ ರೀತಿ ಅವನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಇದೊಂದು ಮೆಸೇಜನ್ನು ಥ್ರೋ ಮಾಡುತ್ತೆ. ಯಾವುದೇ ರೀತಿ ಅಲೋ ಮಾಡಲ್ಲ ಅದನ್ನು ಕ್ರಿಯೇಟ್ ಮಾಡೋಕ್ಕೆ. ಈ ಥರ ನೀವು ರಿಸೋರ್ಸ್ ಕೋಟನ್ನು ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಮದು ಈ ಡಿಪ್ಲಾಯ್ಮೆಂಟ್ ML ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಬಿಡಲ್ಲ ಅಂತ ಒಂದು ಮೆಸೇಜನ್ನು ನಾವೇ ಕಸ್ಟಮ್ ಆಗಿ ಒಂದು ಮೆಸೇಜನ್ನು ಡಿಸ್ಪ್ಲೇ ಮಾಡಿಸ್ಬೋದು. ಮೊದಲು ನಾವು ಈ ರಿಸೋರ್ಸ್ ಕೋಟಾ ಬಗ್ಗೆ ನೋಡೋಣ. ರಿಸೋರ್ಸ್ ಕೋಟಾನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಒಂದು ಪಾಲಿಸಿನ. ಅದಕ್ಕೋಸ್ಕರ ಬಂದು ನಾನೊಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ, ಪಾಲಿಸಿ. ಅದಕ್ಕಿಂತ ಮೊದಲು ನಾವು ಇನ್ ಕೇಸ್ ಏನಾದರೂ ಪ್ರೀವಿಯಸ್ ಯಾವ್ದಾದ್ರು ಪಾಲಿಸಿ ಇದೆಯಾ ಅಂತ ಚೆಕ್ ಮಾಡೋಣ. kubectl get ಕ್ಲಸ್ಟರ್ ಪಾಲಿಸಿ ಅಂತ ಹಾಕಿದ್ರೆ ನಿಮಗೆ ತೋರಿಸುತ್ತೆ ನೋ ರಿಸೋರ್ಸ್ ಫೌಂಡ್ ಅಂತ ಇದೆ, ಅಂದರೆ ಯಾವುದೇ ರೀತಿ ಕ್ಲಸ್ಟರ್ ಪಾಲಿಸಿ ಯಾವುದು ಕ್ರಿಯೇಟ್ ಆಗಿಲ್ಲ. ಓಕೆ, ಇವಾಗ ಬಂದು ನಾನು ಮೊದಲು ಒಂದು ಡಿಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ. kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟ್. ಇಲ್ಲಿ ಬಂದು ನೇಮ್ ಬಂದು nginx ಅಂತ ಕೊಡ್ತೀನಿ. ಇಲ್ಲಿ ಬಂದು ಇಮೇಜ್ ನೇಮ್ ಬಂದು ನಾನು ಯಾವುದೇ ರೀತಿ ML ಫೈಲ್ನ ಕ್ರಿಯೇಟ್ ಮಾಡ್ತಾರೆ ಡೈರೆಕ್ಟಾಗಿ ಕಮೆಂಟ್ ಮುಖಾಂತರ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. nginx ಅಂತ ಕೊಡ್ತಾ ಇದ್ದೀನಿ, nginx. ಓಕೆ, ಇಲ್ಲಿ ನೋಡ್ಬೋದು ಯಾವುದೇ ರೀತಿ ನಾನು ರಿಸೋರ್ಸ್ ಕೋಟಾ ಯಾವುದೇ ರೀತಿ ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಇಮೇಜ್ ನೇಮ್ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಯಿತು ಈ ಡಿಪ್ಲಾಯ್ಮೆಂಟ್ ML ಫೈಲ್. ಇವಾಗ ನಾವು ಪಾಡ್ನ ಚೆಕ್ ಮಾಡೋಣ. kubectl get pods. ಇಲ್ಲಿ ನೋಡ್ಬೋದು ಕಂಟೈನರ್ ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ರನ್ನಿಂಗ್ ಅಂತ ಬಂತು. ಇವಾಗ ನಾವು ಇದರಲ್ಲಿ ಬಂದು ನಾವು ಡಿಪ್ಲಾಯ್ಮೆಂಟ್ನ ಒಂದು ಕ್ರಿಯೇಟ್ ಮಾಡ್ದೋ, ಅದರಲ್ಲಿ ಯಾವುದೇ ರೀತಿ ನಾವು ರಿಸೋರ್ಸ್ ಕೋಡ್ನ ಮೆನ್ಷನ್ ಮಾಡಿರಲಿಲ್ಲ. ಆದ್ರೂ ರಿಸೋರ್ಸ್ ಕೋಡ್ ಯಾವುದೇ ರೀತಿ ಮೆನ್ಷನ್ ಮಾಡಲಿಲ್ಲ ಅಂತ ಅಂದ್ರೂ ಅದು ಆಟೋಮೆಟಿಕ್ಕಾಗಿ ಅಲೋ ಮಾಡ್ತಾ ಇದೆ, ಡೈರೆಕ್ಟಾಗಿ ಅದು ಈ ಪಾಡ್ನ ಬಂದು ರನ್ ಮಾಡ್ತಾ ಇದೆ. ಓಕೆನಾ, ಅಂತಂದರೆ ಲೈವಲ್ಲಿ ಬಂದಿದೆ ಅದು. ಓಕೆನಾ, ಈ ರೀತಿ ಅವ್ನು ಇನ್ ಕೇಸ್ ಏನಾದರೂ ರಿಸೋರ್ಸ್ ಕೋಟನ ಏನಾದರೂ ಆ ಡಿಪ್ಲಾಯ್ಮೆಂಟ್ ML ಫೈಲ್ ಮೆನ್ಷನ್ ಮಾಡಲಿಲ್ಲ ಅಂತ ಅಂದರೆ ಅದು ಕ್ರಿಯೇಟ್ ಮಾಡೋಕ್ಕೆ ಬಿಡಬಾರ್ದು. ಈ ರೀತಿ ಒಂದು ಪಾಲಿಸಿನ ನಾವು ಕ್ರಿಯೇಟ್ ಮಾಡೋಣ. ಅದಕ್ಕೋಸ್ಕರ ನಾವು ಒಂದು ML ಫೈಲ್ನ ಕ್ರಿಯೇಟ್ ಮಾಡಬೇಕು. ನಾನು ಬಂದು ಇಲ್ಲಿ ಒಂದು ರಿಸೋರ್ಸ್ ಕೋಟಾ .ml ಅಂತ ಒಂದು ML ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ಬಂದು ನನ್ನ ಹತ್ರ ಆಲ್ರೆಡಿ ML ಫೈಲ್ಗಳಿದೆ. ಇಲ್ಲಿ ಮುರುಳಿ ಒಳಗಡೆ ಹೋಗಿ ನೀವು ಪಬ್ಲಿಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ಕ್ಯೂರ್ನೋ ಅಂತ ಒಂದು ಆಪ್ಷನ್ ಇದೆ. ಇದರೊಳಗಡೆ ಬಂದು ನೀವು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಅಂತಂದರೆ ನಾವು ವ್ಯಾಲಿಡೇಟ್ ಮಾಡ್ತಾ ಇದ್ದೀವಿ, ಇನ್ ಕೇಸ್ ಏನಾದರೂ ಅವನೇನಾದರೂ ರಿಸೋರ್ಸ್ ಕೋಟನ ಹಾಕಿದನೋ ಹಾಕಿಲ್ವೋ ಅಂತ. ಇದರಲ್ಲಿ ಬಂತು ಅಂತಂದರೆ ಇಲ್ಲಿ ನೋಡ್ಬೋದು ರಿಸೋರ್ಸ್ ಲಿಮಿಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಬಂದು ನಾನು ಆಲ್ರೆಡಿ ML ಫೈಲ್ನ ಕ್ರಿಯೇಟ್ ಮಾಡಿ ಇಕ್ಕಿದ್ದೀನಿ, ಇದನ್ನು ಕಾಪಿ ಮಾಡಿ. ಓಕೆ, ಕಾಪಿ ಮಾಡಿ ಬಂದು ಇಲ್ಲಿ ಬಂದು ಇನ್ಸರ್ಟ್ ಮೋಡ್ಗೆ ಹೋಗಿ ಜಸ್ಟ್ ಪೇಸ್ಟ್ ಮಾಡಿ, ಸೇವ್ ಮಾಡಿ. ಓಕೆ, ಇದನ್ನು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡ್ಬೋದು kubernode.io API ವರ್ಷನ್ನು. ಇಲ್ಲಿ ಬಂದು ಕೈಂಡ್ ಬಂದು ಕ್ಲಸ್ಟರ್ ಪಾಲಿಸಿ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂತು ಅಂತ ಅಂದರೆ ನಿಮಗೆ ಇಲ್ಲಿ ಆಡಿಟ್ ಅಂತ ಕೊಟ್ಟಿದ್ದೀನಿ. ಇದರಲ್ಲಿ ವ್ಯಾಲಿಡೇಷನ್ ಫೇಲ್ಯೂರ್ ಆ್ಯಕ್ಷನ್ ಬಂದು ಎರಡಿರುತ್ತೆ. ಒಂದು ಬಂದು ಆಡಿಟ್ಟು, ಇನ್ನೊಂದು ಬಂದು ಎನ್ಫೋರ್ಸ್ ಅಂತ ಇರುತ್ತೆ. ಆಡಿಟ್ ಬಂದು ಏನು ಮಾಡುತ್ತೆ ಅಂತ ಅಂದರೆ ನಿಮಗೆ ಅಲೋ ಮಾಡುತ್ತೆ. ಈ ರೀತಿ ನೀವು ಒಂದು ಇನ್ ಕೇಸ್ ಏನಾದರೂ ಇಲ್ಲಿ ನೋಡ್ಬೋದು, ನಾನು ಪ್ರೀವಿಯಸಲ್ಲಿ ಬಂದು ಡಿಪ್ಲಾಯ್ಮೆಂಟ್ ಅಂತ kubectl ಕ್ರಿಯೇಟ್ ಡಿಪ್ಲಾಯ್ಮೆಂಟ್ ಅಂತ ಕೊಟ್ಟು nginx ಅಂತ ಕ್ಲಿಕ್ ಮಾಡಿ ನಾನು ಎಂಟರ್ ಮಾಡಿದೆ. ಎಂಟರ್ ಮಾಡಿದ ತಕ್ಷಣ ಪಾಡ್ ಕ್ರಿಯೇಟ್ ಆಯಿತು. ಇದನ್ನು ಆಡಿಟ್ ಏನು ಮಾಡುತ್ತೆ ಅಂತ ಅಂದರೆ ಕ್ರಿಯೇಟ್ ಮಾಡೋಕ್ಕೆ ಅಲೋ ಮಾಡುತ್ತೆ. ಅದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿದ್ಮೇಲೆ ಇನ್ ಕೇಸ್ ಏನಾದರೂ
ಪಾಲಿಸಿ ಪಾಡಲ್ಗಡೆ ಬಂದು ಅದರ ಅಥವಾ ಡಿಪ್ಲಾಯ್ಮೆಂಟ್ ಆಮೇಲ್ ಫೈಲ್ ಕೂಡ ಬಂದು ಯಾವುದೇ ರೀತಿ ರಿಸೋರ್ಸ್ ಕೋಟನ್ನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಇದು ಬಂದು ಆಡಿಟ್ ಬಂದು ನಿಮ್ಮದು ಈ ಕ್ಲಸ್ಟರ್ ಪಾಲಿಸಿ ನೀವು ಇದು ಮಾಡಿದ್ದೀರಲ್ಲ, ಕ್ರಿಯೇಟ್ ಮಾಡಿದ್ರಲ್ಲ, ಇವಾಗ ನಾನು ಏನಾದರೂ ಅಪ್ಲೈ ಮಾಡ್ತಾ ಅಂದರೆ ಇದು ಕ್ರಿಯೇಟ್ ಆಗಿರುತ್ತಲ್ಲ, ಅದರೊಳಗಡೆ ಬಂದು ನೀವು ಡಿಸ್ಕ್ರೈಬ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಅಲ್ಲಿ ಎರರ್ ತೋರಿಸುತ್ತೆ. ಈ ರೀತಿ ಈ ಒಂದು ಪಾಡ್ ಬಂದು ಈ ರೀತಿ ನಿಮ್ಮ ರೂಲ್ಸನ್ನು ಫಾಲೋ ಮಾಡಿಲ್ಲ ಅಂತ. ಮೊದಲು ನಾನು ಆಡಿಟನ್ನೇ ಒಂದು ಕ್ರಿಯೇಟ್ ಮಾಡ್ಬಿಡ್ತೀನಿ. ಜಸ್ಟ್ ಇಲ್ಲಿ ಬಂದು ನೆಕ್ಸ್ಟ್ ಬಂದು ಇಲ್ಲಿ ಕೈಂಡ್ ಬಂದು ನಾವು ಪಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಮೆಸೇಜ್ ಬಂದು ಇಲ್ಲಿ ಏನು ಬೇಕಾದ್ರೂ ನೀವು ಮೆಸೇಜ್ ಕೊಡ್ಬೋದು. ಇಲ್ಲಿ ಡಿಫಾಲ್ಟಾಗಿ ಏನು ಮೆಸೇಜ್ ಇದೆ ಅದನ್ನೇ ನಾನು ಇದ್ದೀನಿ. CPU ಆ್ಯಂಡ್ ಮೆಮೊರಿ ರಿಸೋರ್ಸ್ ರಿಕ್ವೆಸ್ಟ್ ಆ್ಯಂಡ್ ಲಿಮಿಟ್ಸ್ ಆರ್ ರಿಕ್ವೈರ್ಡ್ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಡಿಟ್ ಅಂತ ಅಂದರೆ ಜಸ್ಟು ಕ್ರಿಯೇಟ್ ಮಾಡುತ್ತೆ, ಬಟ್ ನಿಮಗೆ ಡಿಸ್ಕ್ರೈಬಲ್ ಹೋಯ್ತು ಅಂತ ಅಂದರೆ ನಿಮಗೆ ಅಲ್ಲಿ ನಿಮಗೆ ಎರರ್ ತೋರಿಸುತ್ತೆ. ಈ ರೀತಿ ಒಂದು ಪಾಡ್ ಕ್ರಿಯೇಟ್ ಆಗಿದೆ, ಈ ಪಾಡ್ ಒಳಗಡೆ ಬಂದು ಯಾವುದೇ ರೀತಿ ಈ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂತ. ಓಕೆ, ನಾನು ಇದನ್ನು ಕ್ರಿಯೇಟ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ರಿಸೋರ್ಸ್ ಕೋಡ್ ಏನಿದೆ ಇದನ್ನು ನಾನು ಅಪ್ಲೈ ಮಾಡ್ತೀನಿ. kubectl ಅಪ್ಲೈ -f ರಿಸೋರ್ಸ್ ಇದನ್ನು ಅಪ್ಲೈ ಮಾಡ್ತೀನಿ. ಓಕೆ, ಇಲ್ಲಿ ಕ್ರಿಯೇಟೆಡ್ ಅಂತ ಬಂತು. ಇವಾಗ ಕ್ಲಸ್ಟರ್ ಪಾಲಿಸಿನ ಚೆಕ್ ಮಾಡೋಣ. kubectl ಗೆಟ್ ಕ್ಲಸ್ಟರ್ ಪಾಲಿಸಿ, ಮೊದಲು ನೋ ರಿಸೋರ್ಸ್ ಅಂತ ಬಂತು. ಇವಾಗ ನೋಡ್ಬೋದು ಮೊದಲು ನೋ ರಿಸೋರ್ಸ್ ಫೌಂಡ್ ಏನೋ ಸಮಥಿಂಗ್ ಅಂತ ಬಂತು. ಇಲ್ಲಿ ನೋಡ್ಬೋದು ಇವಾಗ ನಾವು ಅಪ್ಲೈ ಮಾಡಿದಾಗ ಈ ರಿಸೋರ್ಸ್ ಏನಿದೆ ಕ್ರಿಯೇಟ್ ಆಗಿದೆ, ಕ್ಲಸ್ಟರ್ ಪಾಲಿಸಿ ಏನಿದೆ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಅಡ್ಮಿಷನ್ ಬ್ಯಾಕ್ಗ್ರೌಂಡು ಎಲ್ಲ ಇದು ಬಂದಿದೆ. ವ್ಯಾಲಿಡೇಷನ್ ಆ್ಯಕ್ಷನ್ ಬಂದು ಆಡಿಟ್ ಅಂತ ಕೊಟ್ಟಿದ್ದೀನಿ. ಇದು ಬಂದು ಅಲೋ ಮಾಡುತ್ತೆ, ಬಟ್ ನೀವೇನಾದರೂ ಇದನ್ನು ಡಿಸ್ಕ್ರೈಬ್ ಮಾಡಿದಾಗ ಇಲ್ಲಿ ಎರರ್ ತೋರಿಸುತ್ತೆ. ಅಂತಂದರೆ ಒಳಗಡೆ ಈ ರೀತಿ ಒಂದು ಪಾಡ್ ಬಂದು ನಿಮಗೆ ಈ ರೀತಿ ಪಾಲಿಸಿನ ಇದು ಮಾಡಿದೆ ಅಂತ ಎನ್ಫೋರ್ಸ್ ಮೀನ್ಸ್ ಫಾಲೋ ಮಾಡಿಲ್ಲ ಅಂತ. ಇವಾಗ ಒಂದ್ಸರಿ ಡಿಸ್ಕ್ರೈಬ್ ಮಾಡಿ ನೋಡೋಣ. ಕ್ಯೂಬ್ ಜಸ್ಟು ಗೆಟ್ ಬದಲು ಡಿಸ್ಕ್ರೈಬ್ ಅಂತ ಕೊಡ್ತಾ ಇದ್ದೀನಿ. ಪಾಲಿಸಿ ಆದಮೇಲೆ ಬೇಕಾದ್ರೆ ನೀವು ನೇಮ್ನ ಕೊಡ್ಬೋದು. ಇಲ್ಲಿ ಬಂದು ಒಂದೇ ಪಾಲಿಸಿ ಇರೋದ್ರಿಂದ ನೇಮ್ ಏನು ಕೊಡೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಒಂದು ಯಾವುದಿದೆ ಅದನ್ನು ತಗೊಳುತ್ತೆ. ಇಲ್ಲಿ ನೋಡ್ಬೋದು ಆಟೋ ಲಿಮಿಟ್ಸ್ ಆರ್ ರಿಕ್ವೈರ್ಡು ಬಿಫೋರ್ದೆಲ್ಲನೂ ಅದು ಆಡಿಟ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಎಲ್ಲ ರಿಸೋರ್ಸ್ ಲಿಮಿಟ್ ಯಾವುದಿದೆ, ಎಲ್ಲ ಪಾಲಿಸಿ ವೈಲೇಷನ್ ಎಲ್ಲನೂ ಇಲ್ಲಿ ತೋರಿಸ್ತಾ ಇದೆ, ಯಾವುದಿದು ವೈಲೇಷನ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಓಕೆ, ಇವಾಗ ಒಂದು ಪಾಡ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೇಮ್ ನಾನು ಸತಿ ಯಾವುದನ್ನು ಯೂಸ್ ಮಾಡಿದ ಕಮೆಂಟ್ ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ಎಂಜಿನಿಕ್ಸ್ ಡಿಪ್ಲಾಯ್ಮೆಂಟ್ ಎಂಜಿನಿಕ್ಸ್ ಬಂದು ನಾನು ನೇಮ್ ಕೊಡ್ತೀನಿ Nginx 1 ಅಂತ. ಓಕೆ, ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಯಿತು. ಇವಾಗ ಬಂದು ನಾನು ಡಿಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಇವಾಗ ಏನು ನಾನು ಕ್ರಿಯೇಟ್ ಮಾಡೋದು ಅದ್ರ ತೋರಿಸ್ತಾ ಇದೆ. CPU ಆ್ಯಂಡ್ ರಿಸೋರ್ಸ್ ರಿಕ್ವೆಸ್ಟ್ ಲಿಮಿಟ್ಸ್ ಆರ್ ರಿಕ್ವೈರ್ಡ್ ಅಂತ. ಇವಾಗ ನಿಮ್ಗೆ ಇನ್ ಕೇಸ್ ಏನಾದರೂ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಯಿತು ಅಂತಂದರೆ ಈ ಅಪ್ಲೈ ರಿಸೋರ್ಸ್ ಕೋಟ ಒಂದು ನಿಮಿಷ, ಇದರಲ್ಲಿ ಒಂದು ಮೆಸೇಜ್ನ ಚೇಂಜ್ ಮಾಡ್ತೀನಿ ರೀ, ನೋಡೋಣ. ಇಲ್ಲಿ ಮೆಸೇಜ್ ಬಂದು ಇನ್ಸರ್ಟ್ ಮೋಡ್ಗೆ ಹೋಗಿ ಪ್ಲೀಸ್ ಅಂತ ಕೊಡ್ತೀನಿ. ಪ್ಲೀಸ್ CPU ಆ್ಯಂಡ್ ಈ ರೀತಿ ರಿಕ್ವೆಸ್ಟ್ ಮಾಡೋ ಥರ ಜಸ್ಟು ಇದನ್ನು ಅಪ್ಲೈ ಮಾಡ್ತೀನಿ ನಾನು. ಓಕೆ, ಕಾನ್ಫಿಗರ್ಡ್ ಅಂತ ಬಂತು, ಅಪ್ಲೈ ಆಗಿದೆ. ಓಕೆ, ಇವಾಗ ಒಂದ್ಸರಿ ಇದನ್ನು ಕ್ರಿಯೇಟ್ ಮಾಡಿ ಚೆಕ್ ಮಾಡೋಣ. ಇವಾಗ Nginx 2ನ ಕ್ರಿಯೇಟ್ ಮಾಡ್ತೀನಿ. ಓಕೆ, Nginx 2 ಕ್ರಿಯೇಟ್ ಆಗಿದೆ. ಇವಾಗ ಬಂದು ನಾನು ಡಿಸ್ಕ್ರೈಬ್ ಮಾಡಿ ನೋಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಡಿಸ್ಕ್ರೈಬ್ ಮಾಡಿ ನೋಡಿದಾಗ ಇದು ಬಂದು ಇಲ್ಲಿ ನೋಡಿ ಪ್ಲೀಸ್ ಅಂತ ತೋರಿಸ್ತಾ ಇದೆ. ಅಂತ ಅಂದರೆ ನೀವು ಇವಾಗ ಯಾವುದು ಕ್ರಿಯೇಟ್ ಮಾಡ್ತಾ ಇದ್ರೋ ಅದಕ್ಕೆ ಬಂದು ನಿಮಗೆ ಇಲ್ಲಿ ಎರರ್ನ ಥ್ರೋ ಮಾಡ್ತಾ ಇದೆ. ಅಂತಂದರೆ ಇವಾಗ ಹೊಸದಾಗಿ ಅಪ್ಡೇಟ್ ಮಾಡಾದ್ಮೇಲೆ ನಾವು Nginx 3 ಅಂತ ಏನಿದೆ ಅದನ್ನು ಅಪ್ಲೈ ಮಾಡೋದು, ಅದಕ್ಕೆ ಬಂದು ಇಲ್ಲಿ ಮೆಸೇಜ್ಗಳು ತೋರಿಸ್ತಾ ಇದೆ ನೋಡ್ಬೋದು. ಇಲ್ಲಿ ಈ ರೀತಿ ನೀವು ಇದು ಮಾಡ್ಬೋದು. ಆಡಿಟಿಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಡೈರೆಕ್ಟಾಗಿ ಎನ್ಫೋರ್ಸ್ ಮಾಡ್ಬೋದು ಯಾವುದೇ ರೀತಿ ಕ್ರಿಯೇಟ್ ಮಾಡೋಕ್ಕೆ ಬಿಡದೇ ಇರೋ ರೀತಿ. ನಾನಿಲ್ಲಿ ಬಂದು ಇದರೊಳಗಡೆ ಹೋಗಿ ನಾನೇನು ಮಾಡ್ತೀನಿ, ಇಲ್ಲಿ ಆಡಿಟ್ ಬದಲು ಎನ್ಫೋರ್ಸ್ ಅಂತ ಕೊಡ್ತೀನಿ. ಎನ್ಫೋರ್ಸ್ ಮೇಲೆ ನೀವು ಕಾನ್ಫಿಗರ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ. ಎನ್ಫೋರ್ಸ್ ಓಕೆ, ಅಪ್ಲೈ ಮಾಡೋಣ. ಓಕೆ, ಇದನ್ನು ಕ್ಲಿಯರ್ ಮಾಡ್ತೀನಿ. ಇವಾಗ Nginx 3 ಅಂತ ಒಂದು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. Nginx 3 ಅಂತ ಇಲ್ಲಿ ನೋಡ್ಬೋದು ಯಾವುದೇ ರೀತಿ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಫೇಲ್ ಟು ಕ್ರಿಯೇಟ್ ಡಿಪ್ಲಾಯ್ಮೆಂಟ್, ಈ ರೀತಿ ಅಡ್ಮಿಷನ್ ವೆಬ್ ಬುಕ್ ಒಂದು ನಿಮಗೆ ವ್ಯಾಲಿಡೇಟ್ ಮಾಡ್ತಾ ಇದೆ. ಈ ರೀತಿ ನೀವು ಯಾವುದೇ ರೀತಿ ಪಾಲಿಸಿನ ಏನು ಪಾಲಿಸಿ ಕ್ರಿಯೇಟ್ ಮಾಡಿದ್ರೆ ಆ ಪಾಲಿಸಿನ ನೀವು ವೈಲೇಟ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ಇಲ್ಲಿ ನೋಡ್ಬೋದು.